ಸಿಂಪಲ್ MLA, ಡೌನ್ ಟು ಅರ್ತ್ ರಾಜಕಾರಣಿ. ನಿಮ್ಮ ತಂದೆಯವ್ರು ಇದ್ದಾಗಲೇ ಕಟ್ಸಿರೋದ? ತಂದೆಯವ್ರು ಇದ್ದಾಗಲೇ ನಾವು ಬೆಳಿಬೇಕಾದ್ರೆ ಇಲ್ಲಿ ತಿಪ್ಪೆ ಹಾಕೊಳ್ಳೋ ಇಲ್ಲಿ ಪುಟ್ಟಣ್ಣ ಸರ್ ಇದ್ದಾಗ ಇಡೀ ರೋಡ್ ಅವರು ಹೋಗೋವರ್ಗು ಜನ ಇರೋರು ಈ ರೋಡಲ್ಲಿ ಅಂತ. ಕೆಲಸದ ಮೇಲೆ ಬಂದಿದ್ದೆ. ಅವಾಗ ತಂದೆ ಜೊತೆ ಒಟ್ಟಿಗೆ ಇಬ್ಬರು ಕೂತ್ಕೊಂಡು ಮಾತಾಡ್ಕೊಂಡು ನಾನು ಮೈಸೂರು ಕಡೆ ಹೋದೆ, ಅವರು ಮಂಡ್ಯಗೆ ಹೋದ್ರು. ಹೋದ ತಕ್ಷಣ ಫೋನ್ ಬಂತು, ಹಿಂಗೆ ಆಯ್ತು ಅಂತ. ಸಡನ್ ಆಗಿ ಎಲ್ಲರೂ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಉಳಿತಿದ್ರೆ ಗೊತ್ತಿಲ್ಲ. ಬದುಕಿರ್ಬೇಕಿತ್ತು. ಸುಮಾರು ಪ್ರಶ್ನೆಗಳೈತೆ ನನಗೆ ಕೇಳಕ್ಕೆ ಅವರಿಗೆ. ಎಲೆಕ್ಷನ್ ನಿಂತ್ಕೊಳ್ತೀನಿ ನನ್ನ ಕನಸು ಮನಸ್ಸಲ್ಲೂ ಕಂಡಿಲ್ಲ. ನಾನು ಇವಾಗ ಬರ್ಬೇಕಾದ್ರೆ ಈಚೆ ನೋಡಿದೆ, ಬ್ಲ್ಯಾಕ್ ಕಲರ್ ಕಾರ್ ನಿಂತಿತ್ತು. ಹಿಂದೆಗಡೆ ಮಿಷನ್ 31 ಅಂತ ಏನೋ ಇದೆ. ವಿ ಹ್ಯಾವ್ ಅ ವರ್ಕ್ ಇನ್ ಪ್ರೋಗ್ರೆಸ್. ಅದು ಸುಸ್ತಾಗಲ್ವಾ ಸರ್? ಜನರಿಗೆ ಒಂದು ಏನಾದರೂ ಮಾಡಬೇಕಂತ ಬಂದಿರೋದಕ್ಕೋಸ್ಕರ ಅಷ್ಟು ಫ್ರಸ್ಟ್ರೇಷನ್ ಇಲ್ಲ. ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಐ ಆಮ್ ನಾಟ್ ಸ್ಟಿಲ್ ಹ್ಯಾಪಿ ವಿತ್ ಪ್ರೋಗ್ರೆಸ್. ಸಿಂಪಲ್ MLA, ಡೌನ್ ಟು ಅರ್ತ್ ರಾಜಕಾರಣಿ. ಅಷ್ಟೇ ಅಲ್ಲ, ಟೆಕ್ಕಿ ಟರ್ನ್ಡ್ ಪೊಲಿಟಿಷಿಯನ್. ಏನ್ರಿ ತಮಾಷೆ ಮಾಡ್ತಾ ಇರ್ತೀರಾ ಅಂತ ಹೇಳ್ಬೋದು. ನಾನು ತಮಾಷೆ ಮಾಡ್ತಲ್ಲ. ಈ ರೀತಿ ಕರ್ನಾಟಕದಲ್ಲಿ ಇರುವಂತಹ ಏಕೈಕ ಶಾಸಕ ಅಂದರೆ ಅದು ದರ್ಶನ್ ಪುಟ್ಟಣ್ಣಯ್ಯ ಅವರು. ನಾನಿವತ್ತು ನಮ್ಮ ದರ್ಶನ್ ಪುಟ್ಟಣ್ಣಯ್ಯವರ ಮನೆಗೆ ಬಂದಿದ್ದೀನಿ. ಸಿಂಪಲ್ ರಾಜಕಾರಣಿ ಅಂತ ಕರೆಸ್ಕೊಳ್ಳೋ ಇವರು ಎಷ್ಟು ಸಿಂಪಲಾಗಿರ್ತಾರೆ, ಅಷ್ಟೇ ಅಲ್ಲ ಅವರ ಮನೆ ಎಷ್ಟು ಸಿಂಪಲ್ ಆಗಿದೆ, ಇದ್ರ ಮಾಹಿತಿಯನ್ನು ನಾನು ನಿಮಗೆ ಹೇಳೋಕೆ ಹೊರಟಿದ್ದೀನಿ. ಅಷ್ಟೇ ಅಲ್ಲ, ಅವರ ಹೋಮ್ ಟೂರ್ನ ನಾನು ಮಾಡ್ಸೋಕೆ ಹೊರಟಿದ್ದೀನಿ. ಮತ್ತೆ ಆಗ್ತಾರ ಬನ್ನಿ, ನಾನು ಅವರ ಮನೆ ಎದುರುಗಡೆನೇ ಇದ್ದೀನಿ. ಒಳಗಡೆ ಎಂಟ್ರಿ ಆಗೋಣ, ಅವ್ರನ್ನೂ ಮಾತಾಡ್ಸೋಣ, ಹಾಗೆ ಅವರು ಎಷ್ಟು ಸಿಂಪಲ್ ಆಗಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ಪೋಲಿಯೋದಲ್ಲಿ ಬ್ಯುಸಿ ಇದ್ರಿ, ಟೈಮ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಸಿಗ್ತೀನಿ ಅಂತ ಹೇಳಿ ಸಿಕ್ಕಿದ್ರಿ. ಸರ್, ಟಿಫನ್ ಮಾಡಿದ್ರಾ? ಇವಾಗ ಥರ ಮಾಡಿದ್ವಿ. ಓಕೆ. ಅದೇ ಇವತ್ತು ಪೋಲಿಯೋ ಇದು ಏನು ಕಾರ್ಯಕ್ರಮ ಇತ್ತು ಸರ್ಕಾರದಿಂದ, ಇವತ್ತು ಪಾಂಡುಪುರದಲ್ಲಿ ಶುರು ಮಾಡಿಸಿ ಕಾರ್ಯಕ್ರಮನ ಎಲ್ಲ ಕಡೆ ನಡೀತಾ ಇದೆ ನಮ್ಮ ತಾಲೂಕಾದ್ಯಂತ. ಚಾಲನೆಗೆ ಹೋಗಿ ಬಂದ್ವಿ ಅಷ್ಟೇ. ಓಕೆ ಸರ್. ಸರ್, ಈ ಮನೆ ನಿಮ್ಮ ತಂದೆಯವ್ರು ಇದ್ದಾಗಲೇ ಕಟ್ಸಿರೋದಾ ಅಥವಾ ಈಗ? ತಂದೆಯವ್ರು ಇದ್ದಾಗಲೇ. ಓಕೆ. ತಾಯಿ ಇಲ್ಲೇ ಇದ್ರು, ಪಕ್ಕದಲ್ಲಿ ಇದ್ವಿ. ಎಲ್ಲ ಒಟ್ಟು ಕುಟುಂಬ ಇದ್ದಾಗ ಪಕ್ಕದಲ್ಲಿದ್ವಿ. ಆಮೇಲೆ ನಮ್ಮ ತಂದೆ ತಾಯಿ, ತಾತ ಎಲ್ಲ ತೀರೋದ್ಮೇಲೆ ಇಲ್ಲಿ ನಮ್ಮ ತಂದೆ ತಾಯಿ ಮಾತ್ರ ಇಲ್ಲಿ ಇರ್ತಾರೆ. ಓಕೆ ಸರ್. ಸರ್ ನೋಡ್ಬೋದು, ಎಂಟ್ರಿ ಆಗ್ತಾ ಇದ್ದಂಗೆ ಹಸಿರು ಉಸಿರು, ಅದು ಟ್ರೇಡ್ ಮಾರ್ಕಾ ನಿಮ್ಮ ಸರ್ ಇದ್ದಾಗ ನಾವು ಹೋಗ್ಲಿದ್ರು ಹಸಿರು ಉಸಿರು ಅನ್ನೋದು. ಓಕೆ. ಇದು ಮದುವೆ ಟೈಮಲ್ಲಿ ಅನ್ಸುತ್ತಲ್ಲ ಸರ್? ತಂದೆ ತಾಯಿ ಮದುವೆ ಇದು. ಓಕೆ. ನಮ್ಮ ಕ್ಯಾತ್ನಳ್ಳಿ ಅವರೊಬ್ರು ಮಾಡ್ಕೊಟ್ರು ಇದನ್ನ. ಕ್ಯಾತ್ನಳ್ಳಿ ಅವರೇ ಮಾಡ್ಕೊಡು. ಓಕೆ. ನಿಮ್ಗೆ ಇದು ಗಿಫ್ಟ್ ಬಂದಿರೋದು? ತಂದೆ ಅವರು. ಓಕೆ. ನೆನಪಿನ ಇದಕ್ಕೆ ಆದ್ಮೇಲೆ ತಿರೋದ್ರು. 68ಗೆ ಬರ್ತ್ಡೇಗೆ ಕೊಟ್ಟಿರೋದು. ಓಕೆ ಓಕೆ. ಸರ್, ಇದು ನನ್ನ ಬರ್ಡೇಗೆ ಮಾಡಿಕೊಟ್ಟಿದ್ದು. ಓಕೆ. ಇದು ನಿಮ್ಮ ನನ್ನ ಹೆಂಡತಿ. ಇದು ಫ್ಯಾಮಿಲಿ ಅಲ್ಲ ಸರ್? ನನ್ನ ಮಕ್ಕಳು, ನನ್ನ ಹೆಂಡತಿ, ಆಮೇಲೆ ನನ್ನ ತಂಗಿ. ಬರ್ತಾ ಇರ್ತಾರ ಸರ್ ಫ್ಯಾಮಿಲಿ? ಬಂದಿದ್ದಾರ ಲಾಸ್ಟ್ ಟೈಮ್ ಇಲ್ಲಿಗೆ? ಬರ್ತಾ ಇರ್ತಾರೆ ಅವಾಗ ಅವಾಗ ರಜೆಗಳಿದ್ದಾಗ. ಓಕೆ. ಇದು ನಿಮ್ಮ? ಇದು ನನ್ನ ಮಗ, ನಾನು, ನನ್ನ ತಂದೆ. ಅದು ಯಾರು ಕೊಟ್ಟರು? ಎಲ್ಲ ಗಿಫ್ಟ್ಗಳೇ. ಓಕೆ. ಸೊ ಇದು ಹಾಲು ಅಂದರೆ ಇದು ಹೊಸದಾಗಿ ಕಟ್ಸ್ಕೊಂಡೇ ಬಂದಿರೋದ ಅಥವಾ ಏನಾದ್ರು ಮುಂಚೆಯಿಂದ ಇದ್ದಿದ್ದು ಏನಾದ್ರು? ಇಲ್ಲ, ಹೊಸದಾಗಿ ಕಟ್ಸಿದ್ದು. ಖಾಲಿ ಜಾಗ ಇತ್ತು. ನಾವು ಬೆಳಿಬೇಕಾದ್ರೆ ಇಲ್ಲಿ ತಿಪ್ಪೆ ಹಾಕೊಳ್ಳೋ ಇಲ್ಲಿ ತಿಪ್ಪೆ ಟಣ್ ಮನೆ ಆಗ್ಬಿಟ್ಟಿದೆ. ಎಲ್ಲ ಪಕ್ಕದ ಮನೇಲೆ ದನಿನ ಕೊಟ್ಟಿಗೆ ಇತ್ತು. ಓಕೆ. ಸರ್ ಇದ್ರ ಆಗ ಇದ್ರು? 4-5 ವರ್ಷ ಇದ್ರು. ಆಫೀಸ್ ಮಾಡಕ್ಕೆ ಅಂತ ಮಾಡಿದ್ವಿ. ನಮ್ಮ ಆ ಕಡೆ ಇದೆ ದೊಡ್ಡ ಮನೆ. ಓಕೆ. ಫ್ಯಾಮಿಲಿ 40 ವರ್ಷ ಇದ್ವಿ. ಓಕೆ. ಆ ಮನೆ ಇವಾಗ್ಲೂ ಇದೆ ಹಾಗೆ? ಯಾರಾದ್ರೂ ವಾಸ ಮಾಡ್ತಾ ಇದ್ದಾರಾ? ಆಫೀಸಲ್ಲೇ ಅದೇ ಆಫೀಸ್ ಮಾಡ್ಕೊತೀವಿ ಅಷ್ಟೇ. ಓಕೆ. ಮಾತಾಡ್ಕೊಂಡು. ಓಕೆ ಸರ್. ಈಗ ನಾನು ಕೇಳ್ಪಟ್ಟೆ, ಪುಟ್ಟಣ್ಣಯ್ಯ ಸರ್ ಇದ್ದಾಗ ಇಡೀ ರೋಡು ಅವರು ಹೋಗೋವರ್ಗು ಜನ ಇರೋರು ಈ ರೋಡಲ್ಲಿ ಅಂತ. ಸೊ ಈಗ ಅದೇ ಜನ ಈಗ್ಲೂ ಬರ್ತಾ ಇರ್ತಾರ? ಅದೇ ರೀತಿ ಇದೆ. ಓಕೆ. ಇವಾಗಲೂ ಬೆಳಿಗ್ಗೆ ಎದ್ದ ತಕ್ಷಣನೇ ಜನರು, ಇವತ್ತು ಬೆಳಿಗ್ಗೆ 6 ಗಂಟೆಗೆ ಬಂದಿದ್ರು. ಓಕೆ. ಸೊ ಈ ಥರ ಜನರು ಬರ್ತಾ ಇರ್ತಾರೆ. ಸಮಸ್ಯೆಗಳು ಇರೋದ್ರಿಂದ ಮನೆ ಹತ್ರ ಜನರು. ಫೋಟೋ ನನ್ನ ತಂದೆ 2013 ಗೆದ್ದಾಗ ತೆಗೆದಿದ್ದು. ಅವರು ಅವತ್ತಿನ ದಿನ ಅದೇ ಒಬ್ಬರು ಯಾರು KP ಅಂತ ಹೊಳಲವರು, ಅವರು ಗಿಫ್ಟ್ ಮಾಡಿದ್ರು.
ಅದೇ ಇದು ಮಂಡ್ಯದಲ್ಲೇ ಅಲ್ಲಿ ಎಲೆಕ್ಷನ್ ಅನೌನ್ಸ್ ಆಯ್ತಲ್ಲ ಅವತ್ತಿನ ದಿನ ಮಾಡಿರೋಂಥದ್ದು. ಸರ್ ಆಮೇಲೆ ಇದೆಲ್ಲ ಇದು ಪ್ರತಿಮೆ ಈಗ ರೀಸೆಂಟಾಗಿ ಲಾಸ್ಟ್ ವೀಕು ಮೇಲ್ಕೋಟೆಯಲ್ಲಿ ಒಂದು ಲಲಿತ ಕಲಾ ಅಕಾಡೆಮಿ ಇಂದ ಅವರು ಬಂದು ಅಲ್ಲಿ ಮಾಡಿಕೊಟ್ರೋದನ್ನು ತುಂಬ ಚೆನ್ನಾಗಿ ಇದೆಲ್ಲ ಪೇಂಟ್ ಎಲ್ಲ ಪೇಂಟ್ ಇದೆಲ್ಲ ಗಿಫ್ಟ್ಗಳೇ. ಇದೆಲ್ಲ ಅದು ಸರ್ ಒಂದು ತಗೊಂಡಿರೋದು ಇದು ಅದು ಮುಂಚೆನೇ ಮಾಡಿದ್ರು, ಮುಂಚೆನೆ ಅವರು ಮಾಡಿಕೊಟ್ಟಿದ್ರು. ಅಭಿಮಾನಿಗಳು ಕೊಟ್ಟಿರೋದೇ ಫೋಟೋಸ್ ಎಲ್ಲ ಇರೋದು. ಅದು ನಿಮ್ಮ ಫ್ಯಾಮಿಲಿ ಅಲ್ಲ? ಅದು ಅಷ್ಟೇ ನಮ್ಮ ಫ್ಯಾಮಿಲಿನೇ, ಅದೆಲ್ಲ ನಾವು ಮಾಡಿಸಿದ್ದು ಅಷ್ಟೇ. ಅದು ಮೊಮ್ಮಕ್ಕಳೆಲ್ಲ. ಇದು ಮೊಮ್ಮಕ್ಕಳ? ತಂಗಿ ಮತ್ತು ತಂಗೀರು, ಭಾವ, ನಮ್ಮ ಫ್ಯಾಮಿಲಿಗಳು. ನಿಮ್ಮ ರೂಮ್ ಯಾವುದು ಸರ್? ಮೇಲ್ಗಡೆ ಹೋಗ್ಬೋದಾ? ಶೋರ್ ಪ್ಲೀಸ್ ಸರ್. ನಿಮ್ಮ ರೂಮು? ಇದು ನನ್ನ ರೂಮ್ ಇದೆ. ಓಕೆ, ಇಲ್ಲಿಂದನೇ ವಿಡಿಯೋ ಕಾಲ್ಸ್ ಫ್ಯಾಮಿಲಿ ಟೈಮ್ ಇಲ್ಲಿಂದನೇ ಅಷ್ಟೇ. ಓಕೆ, ನಿಮ್ಗೇನು ಎಲ್ಲ ಸಿಂಪಲ್ ಆಗೇ ಇದೆ. ಎಮ್ ಎಲ್ ಎಗಳು ಅಂದರೆ ನಾವು ಆ ರೀತಿ ಮನೆ ಇರುತ್ತೆ, ಐಷಾರಾಮಿ ಅಂತೀವಿ. ಬಟ್ ಯಾಕೆ ನಿಮಗೆ ಆ ಥರ ಇರೋ ಅಂದರೆ ಒಂದು ಸ್ವಲ್ಪ ಮನೆಗೆ ಬಂದಮೇಲೆ ಪೀಸ್ ಆಗಿರಬೇಕು, ಪೀಸ್ಫುಲ್ ಆಗಿದೆ ಸಾಕು. ಇಷ್ಟು ದೊಡ್ಡ ರೂಮ್ ಐತೆ. ಓಕೆ, ಅಂದರೆ ಲಾಸ್ಟ್ ಯಾವಾಗ ಸರ್ ನೀವು ಅಮೇರಿಕಾಗೆ ಹೋಗಿ ಬಂದಿದ್ದು? ಅಷ್ಟು ಒಂದು ಮಂತ್ ಮೇಲಾಯಿತು. ಓಕೆ, ಈ ಡಿಸೈನ್ ಎಲ್ಲ ನೀವೇನಾದರೂ ಮಾಡಿಸಿಲ್ಲ? ನಮ್ಮ ಅಮ್ಮ ಮಾಡಿಸಿದೆ ಎಲ್ಲ. ಅಮ್ಮ ಆರ್ಕಿಟೆಕ್ಟ್ಗೆ ಸೇರ್ಕೊಂಡು ಯಾರೋ ಮಾಡಿದ್ರು ಅಷ್ಟೇ. ಓಕೆ, ಮುಂಚೆ ಇಲ್ಲೇನು ಮನೆ ಇರಲಿ, ಕೆಳಗಡೆ ಒಂದೇ ರೂಮ್ ಇದ್ದಿದ್ದು. ನಾವು ಬಂದು ಹೋಗಿ ಜಾಸ್ತಿ ಮಾಡ್ತಾ ಇದ್ವಿ ಅಂತ ಮೇಲ್ಗಡೆ ಮನೆ ಕಟ್ಟಿಸಿ ಒಂದು ರೂಮ್ ಮಾಡಿಸಿದ್ರು. ಪಕ್ಕದಲ್ಲಿ ಒಂದು ರೂಮ್ ಇದೆ ಅಷ್ಟೇ. ಆ ಥರ ಎಕ್ಸ್ಪ್ಯಾಂಡ್ ಮಾಡಿದ್ದೆ ಅಷ್ಟೇ. ಸೊ ಇದು ಪುಟ್ಟಣ್ಣ ಸರ್ ರೂಮ್ ಆಗಿತ್ತಲ್ಲ? ಓಕೆ, ಸೊ ಲಿಮಿಟೆಡ್ ಟೈಮಲ್ಲಿ ರೆಸ್ಟ್ ಮಾಡಬೇಕು ಅಂದರೆ ಓಕೆ. ಸೊ ಎಲ್ಲ ನಾವು ಅನ್ಕೋತೀವಿ ಎಮ್ ಎಲ್ ಎ ಮನೆ ಅಂದರೆ ಹಂಗಿರುತ್ತೆ ಹಿಂಗಿರುತ್ತೆ. ಹೌದು, ಅದನ್ನೇ ನಾನು ಅದಕ್ಕೆ ಹೇಳ್ತೇನೆ. ನನ್ನ ಸ್ಟಾರ್ಟಿಂಗ್ ಹೇಳಿದೆ ಸಿಂಪಲ್ ಎಮ್ ಎಲ್ ಎಯ ಮನೆ ಹೇಗಿರುತ್ತೆ ನೋಡೋಣ ಒಂದ್ಸರಿ ಅಂತ ಅದಕ್ಕೆ ಹೇಳಿದ್ದೆ. ಸೊ ಸಿಂಪಲ್ ಆಗೇ ಇದ್ಬಿಟ್ಟಿದೆ. ಸೊ ಇದು ಪುಟ್ಟಣ್ಣ ನಂತರ ರೈತ ಹೊರಟೆ. ಓಕೆ, ಮನೆ ಮಗಳು ಕ್ಯಾಲಿಫೋರ್ನಿಯಾದಲ್ಲಿದ್ದಾರೆ. ಇವರು ಕ್ಯಾಲಿಫೋರ್ನಿಯಾದಲ್ಲಿದ್ದಾರೆ. ಓಕೆ, ಅದೇ ಇದು ನಮ್ಮ ದೊಡ್ಡ ಮಗಳು. ಓಕೆ, ಬೆಂಗಳೂರಲ್ಲಿದ್ದಾರೆ. ಓ ಓಕೆ, ಇದು ಮೊಮ್ಮಕ್ಕಳು? ಮಕ್ಕಳು ದರ್ಶನ್ ಮಕ್ಕಳು. ಇವರಿಬ್ರು ದರ್ಶನ್ ಮಕ್ಕಳು. ಓಕೆ. ಸೊ ಇದು ನೇಗಿಲು ಯಾವುದು ಮೇಡಮ್? ಈ ನೇಗಿಲು ಇದೆಯಲ್ಲ, ಫಂಕ್ಷನ್ಗಳಿಗೆ ಹೋಗ್ತಾರಲ್ಲ, ಓಕೆ, ಅಲ್ಲಿ ಯಾರಾದ್ರು ಗಿಫ್ಟ್ ಕೊಡ್ತಾರೆ. ಗಿಫ್ಟ್ ಕೊಟ್ಟಿರೋದು. ಓಕೆ, ಚುನಾವಣೆ ಸಮಯದಲ್ಲಿ ಇದೆಲ್ಲ ಜಾಸ್ತಿ. ಚುನಾವಣೆ ಟೈಮಲ್ಲಿ ಕತ್ತಿ ಕೊಡೋದು, ಇದು ಕೊಡೋದು, ಓಕೆ, ಹಳ್ಳಿದೆಲ್ಲ ಕಿರೀಟ ಕೊಡೋದು, ಅದೆಲ್ಲ ಓಕೆ. ಅಭಿಮಾನಕ್ಕೆ ಜಾಸ್ತಿ ಇದು ಮಾಡ್ತಾರೆ. ಈ ಬರ್ತಾರಲ್ಲ ಸರ್ ನೋಡಕ್ ಬರ್ತಾರೆ, ಮಗನ ನೋಡಕ್ ಬರ್ತಾರೆ. ಸೊ ನಿಮ್ಗೆ ಕಿರಿಕಿರಿ ಅನ್ಸಲ್ವಾ ಬಂದು? ಅಯ್ಯೋ ಏನಪ್ಪ ಇಷ್ಟೊಂದು ಜನ ಬರ್ತಾರೆ. ತಿನ್ನೋರ್ಗು ಸ್ವಲ್ಪ ಕಿರಿಕಿರಿನೇ ನಿಜ ಹೇಳ್ಬೇಕಂದ್ರೆ. ಓಕೆ, ಒಂದು ತಿಂಡಿ ತಿಂದ್ರೆ ಇಲ್ಲಿ ರಾತ್ರಿವರೆಗೂ ಊಟ ಎಲ್ಲಿ ಮಾಡ್ತಾನೆ ಅನ್ನೋದು ಟೆನ್ಷನ್ ಇರುತ್ತೆ. ಓಕೆ, ಬೆಳಿಗ್ಗೆ ಫುಲ್ ಮೀಲ್ಸ್ ತರನೇ ತಿಂಡಿ ಕೊಟ್ಬಿಡ್ತೀವಿ. ಓಕೆ, ಅದರಿಂದ ಅದೊಂದು ಆಗೋವರೆಗೆ ಇಲ್ಲಿ ಕಾಯ್ತಿರ್ತೀನಿ ಅಷ್ಟೇ. ದರ್ಶನ್ ಅವರ ಫುಡ್ ಹ್ಯಾಬಿಟ್ಸ್ ಹೇಗೆ? ಅಂದ್ರೆ ಯಾವ ಟೈಮಲ್ಲಿ ಏನೇನು? ಚುನಾವಣೆಯಲ್ಲಿ ವೆಜಿಟೇರಿಯನ್ ಮಾಡಿದ್ವಿ ಅವನಿಗೆ. ಹೊರಗಡೆ ಎಲ್ಲ ಸ್ವಲ್ಪ ನಾನ್ ವೆಜ್ ಜಾಸ್ತಿ ಅಂತ. ಈಗ ಅದೇ ಅಭ್ಯಾಸ ಆಗಿದೆ, ವೆಜ್ ಊಟ ಮಾಡೋದು. ಬೆಳಿಗ್ಗೆ ಫ್ರೂಟ್ಸ್, ಸಲಾಡು ಮತ್ತೆ ಮೊಳಕೆ ಕಡ್ದು ಆಮ್ಲೆಟ್ ಕಂಪಲ್ಸರಿ ಕೊಡ್ತೀವಿ. ಆಮ್ಲೆಟ್ ಅದೇ ಜಿಮ್ಗೆ ಹೋಗಿ ಬರ್ತಾರಲ್ಲ. ಓಕೆ. ಆಮೇಲೆ ಸಂಜೆವರೆಗೂ ಸ್ವಲ್ಪ ಶಕ್ತಿ ಬೇಕಲ್ಲ, ಎಳ್ನೀರು. ಮಧ್ಯಾಹ್ನ ಏನೂ ಇಲ್ಲ? ಮಧ್ಯಾಹ್ನ ಎಲ್ಲಿ ಊಟ ಮಾಡ್ತಾರೋ ಅಥವಾ ಮಾಡೋದೇ ಇಲ್ಲ. ಒಂದೊಂದ್ಸರಿ 6 ಗಂಟೆಗೆ ಇಲ್ಲಿಗೆ ಬರ್ತಾರೆ. ಓಕೆ. ಬರ್ಲಿಲ್ಲ ಅಂದ್ರೆ ಎಲ್ಲಿ ಸಿಗುತ್ತೆ ಇಲ್ಲಿ. ರಾತ್ರಿ ಅಂತೂ ಮನೆ ಊಟ ಫಿಕ್ಸ್? ರಾತ್ರಿ ಅದು ಗ್ಯಾರಂಟಿ ಇರಲ್ಲ. ಬೆಳಿಗ್ಗೆ ಒಂದು ತಿಂಡಿ ಗ್ಯಾರಂಟಿ. ಓಕೆ, ಓಕೆ. ಸರ್ವ್ ಹೀಗೆ ಇದ್ರಲ್ಲ ಅವರು ಊಟ ಟೈಮಿಗೆ ಊಟ ಮಾಡ್ಕೋತೀರಿ. ಎಲ್ಲಿ ಶೆಡ್ ಹೋಟ್ಲು ಎಲ್ಲಿ ಸಿಕ್ಕಿದ್ರು ಪರವಾಗಿಲ್ಲ. ಓಕೆ. ಹಾಗೆಲ್ಲ 12 ರೂಪಾಯಿ ಮುದ್ದೆ ಊಟ ಸಿಕ್ತಿತ್ತು ಮದ್ದೂರು ಆ ಕಡೆ ಎಲ್ಲ. ಇವರು ಸ್ವಲ್ಪ ಹುಡುಕಿ ಎಲ್ಲಿ ಊಟಕ್ಕೆ ಹೋಗಲ್ಲ, ಯಾರು ಕರೆದ್ರು ಹೋಗಲ್ಲ. ಅವ್ರೆಲ್ಲ ಯಾರ ಮನೆಗೆ ಹೋದ್ರು ಮಜ್ಜಿಗೆನ ಆಗಲಿ ಕೇಳಿ ಹಾಕ್ಸಿ ಊಟ ಮಾಡ್ತೀವಿ. ಓಕೆ. ಇಲ್ಲಿ ನೀವೆಲ್ಲಿರೋದು? ಗುಮ್ಲಳ್ಳಿ. ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ? ಇಲ್ಲಿಂದ ಒಂದು 15 ಕಿಲೋಮೀಟ್ರು. 15 ಕಿಲೋಮೀಟ್ರಿಂದ ಮೇಲೆ ನೋಡಕ್ಕೆ ಬಂದಿದ್ರಿ. ಯಾಕೆ, ಏನು ವಿಚಾರ? ಊರ ಬಗ್ಗೆ ಮಾತಾಡಕ್ಕ? ಓಕೆ. ಯಾವಾಗ ಬಂದರೂ ಸಿಗ್ತಾರೆ. ಲಾಸ್ಟ್ ಟೈಮ್ ಯಾವಾಗ ಬಂದಿದ್ರಿ? ನಾವು ಬರ್ತಾ ಇರ್ತೀವಿ, 15 ದಿನ ಫೋನ್ ಮಾಡ್ಕೊಂಡು ಬಂದ್ಬಿಡ್ತೀರಾ?
ನಿಮ್ಮೂರಿಗೆಲ್ಲ ಚೆನ್ನಾಗಿ ಮಾಡಿದಾರಾ? ನಮ್ಮೂರಿಗೆ ಕಾಂಕ್ರೀಟ್ ರೋಡ್ಗಳಾಗವೆ, ಹಾಂ. ಅಂಬೇಡ್ಕರ್ ಭವನ ಆಗುತ್ತೆ. ಯಾವಾಗ ಮಾಡಿರೋದು? ನಮಗೆ ಈಗಾಗಲೇ ಈಗೊಂದು ತಿಂಗಳಲ್ಲಿ ಗುದ್ದು ಪೂಜೆ ಮಾಡಿಕೊಟ್ಟು 3 ಕಾಂಕ್ರೀಟ್ ರೋಡ್ ಆಗವೆ. ಹಾಂ ನಮ್ಮ ಎಸ್ ಟಿ ಕಾಲೋನಿಗೆ ನಮ್ಮ 3 ಕಾಂಕ್ರೀಟ್ ರೋಡು, ಒಂದು ಅಂಬೇಡ್ಕರ್ ಭವನ, ಹಾಂ. ಇಡೀ ಪಂಚಾಯತಿಯಲ್ಲಿ ಎಲ್ಲ ಕೆಲಸಗಳು ನಡೀತವೆ. ಓಕೆ ಯಾವ ಗಲ್ಲಿನೂ ಬಿಟ್ಟಿಲ್ಲ, ಎಲ್ಲ ಕಿಲೋಮೀಟರ್ ಮಾಡವ್ರೆ. ಓಕೆ ಓಕೆ. ಅಂದರೆ ಇವ್ರು ಬಂದಮೇಲೆ ಚೆನ್ನಾಗಿ ಮಾಡಿದ್ದಾರೆ. ನಾನು ಎಸ್ಟಿಮೇಟ್ ಎಲ್ಲ ಹಾಕ್ಸಿ ಎಲ್ಲ ಮಾಡಿದ್ದೀರಿ. ನೀವು ಒಂದು ಸ್ವಲ್ಪ ದಿನ ಕಾಯಿರಿ, ಅಂದರೆ ಒಂದು ತಿಂಗಳಾದರೂ ಕಾಯಿರಿ. ಅದಾದಮೇಲೆ ನಾವು ದುಡ್ಡು ರಿಲೀಸ್ ಆಗಿ ಹಾಕಿದ್ಮೇಲೆ ಕೆಲಸ ಮಾಡೋದ? ಸುಮ್ಮನೆ ಈಗ ಏಕ್ದಮ್ ಬಂದು ಮಾಡಿ, ಈಗ ಹೆಂಗಿದ್ರು CM ಬದಲಾವಣೆ ಆಗಿರೋದ್ರಿಂದ ಸ್ವಲ್ಪ ಕಾಲಾವಕಾಶ. ಈಗ ಮಿನಿಸ್ಟ್ರುಗಳೆಲ್ಲ ಈಗ ಆಯ್ಕೆ ಆಗಬೇಕಿಲ್ಲ. ಸೊ ಅದೆಲ್ಲ ಈ ತಿಂಗಳು ಆಯ್ತದೆ, ಬರೋ ತಿಂಗಳು ಅದೆಲ್ಲ ಸ್ವಲ್ಪ ಸೆಟ್ಲ್ ಆಗಿ ಆಮೇಲೆ ಮಾಡಿಸ್ತೀನಿ. ದೇವಸ್ಥಾನ ಹಿಂದುಳಿದ್ಬಿಟ್ಟದೆ ನಿಮ್ಮ ಸಹಕಾರದಿಂದ. ಅದೊಂದು ಭಾಳ ಊರಿನಲ್ಲಿ ಇದೇ ತಾನೇ ಹೇಳ್ತಾರೆ. ಶಿವಪ್ರಧಾನ ಬರ್ತದೆ ಅಣ್ಣ ಮುಂದಕ್ಕೆ, ಆಮೇಲೆ ಈಶ್ವರ ಅಂತ ಇರೋದು. ಅದಕ್ಕೆ ಅದು ಮಾಡ್ಬೇಕಾರೆ ಒಂಚೂರು ಸರಿ ಆಯ್ತು ಆಯ್ತು ಕಣಪ್ಪ, ಆಯ್ತು. ಯಾರಿಗೆ ಮಾಡ್ಬೇಡ ಅಂತ ಯಾರು ಹೇಳೋರು? ಅಮೃತಸ್ಥಳಿ ಓಪನ್ ಮಾಡಿಸ್ಬೇಕು ಅಂತ ಆಸೆ ಇದೆ. ಇತಿಹಾಸದಲ್ಲಿ ಮೇಲ್ಕೋಟೆ ಕ್ಷೇತ್ರದಲ್ಲಿ ಹೆವಿ ಅಭಿವೃದ್ಧಿ ಅನುದಾನ ತಂದು ಬೆಳಗಿದ್ದೀರಿ. ಸರಿ ಸರಿ, 2 ಕೆಲಸಗಳು ಮಾಡ್ಕೊಟ್ರಿ ಇತಿಹಾಸ. ಸರಿ ಆಯ್ತು ಆಯ್ತಪ್ಪ, ಆಯ್ತು ಕಡಿಮೆ ಕಪ್ಪದಲ್ಲಿ ಖುಷಿ ಆಗುತ್ತೆ ಸರ್ ನಮಗೆ. ಸರಿ ಕಣ, ಆಯ್ತು ಒಳ್ಳೆ ತುಂಬಾ ಚೆನ್ನಾಗಿ. ಆಯ್ತು ಕಣ, ಆಯ್ತು. ಸರ್ ಯಾವ ಗ್ರಾಮದವು ಸರ್ ನೀವೆಲ್ಲ? ಸರ್ ನಾವು ಗುಮ್ನಳ್ಳಿಯವರು, ಚಿಂತಾಮಣಿ ಗುಮ್ನಳ್ಳಿ ಗ್ರಾಮ. ಓಕೆ. ಏನಕ್ಕೆ ಬಂದಿದ್ರಿ? ಸರ್ ನಮ್ದೊಂದು ಈಶ್ವರನ ದೇವಸ್ಥಾನ 20 ವರ್ಷ ಆಗೋದೇ ನಿಂತೋಗಿ ಅರ್ಧ ಆಗಿ ಅರ್ಧಂಬರ್ಧ ಆಗ್ಬಿಟ್ಟಿದ್ಯಾ? ಏನೋ ಸ್ವಲ್ಪ ಸಮಸ್ಯೆಗೆ ರಾಜಕೀಯವಾಗಿ ಒತ್ತಡ ಮಾಡಿ ನಿಲ್ಲಿಸ್ಬಿಟ್ರು. ಓಕೆ. ವಿರೋಧ ಪಕ್ಷ ಏನಕ್ಕೆ ರಾಜಕೀಯ? ರಾಜಕೀಯ ನಾವೊಂದು ಸಮುದಾಯವನ್ನು ಮಾಡ್ತಾ ಇದ್ದೋ, ಓಕೆ ಅದು ಎಲ್ಲ ಒತ್ತುವರಿ ಮಾಡಿದ್ರು, ಬಿಡಿಸಿ ಮಾಡ್ತಾ ಇದ್ದೋ, ನಾವು ಮೆಂಬರ್ ಆಗಿದ್ದೋ. ಓಕೆ. ಹಂಗಾಗಿ ಏನಾಯ್ತು, ಅದು ನಿಲ್ಸಲ್ಲ. ನಮ್ಮ ಕಡೆ ಯಾವ ಕೆಲವು ಹುಡುಗರು ಇದನ್ನೇ ಬೇಡ, ಅದು ಇದು ಎಲ್ಲ ಒಟ್ಟಿಗೆ ಮಾಡೋದು ಅಂತ ಇದು ಮಾಡಿದ್ರು. ಸರಿ ಆಯ್ತು, ಒಂದು ನ್ಯಾಯಕ್ಕೆ ಸೇರ್ಕೊಂಡು ನ್ಯಾಯದಲ್ಲಿ ತೀರ್ಮಾನ ಆಯ್ತು, ಇದು ದೇವಸ್ಥಾನ ಅವರೇ ಮಾಡೋದು, ಸಮುದಾಯವನ್ನು ನಾವು ಮಾಡೋದು ಅಂತ. ನಾವು ಸಮುದಾಯವನ್ನು ಮಾಡ್ದೋ, ದೇವಸ್ಥಾನ ಮಾಡಲಿಲ್ಲ, ಅವರು ಬಿಟ್ಬಿಟ್ರು. ಓಕೆ. ಬೇರೆ ಕಡೆ ಮಾಡ್ಕೊಂಡು ಬಂದ. ನಾವು ಆ ದೇವಸ್ಥಾನ, ಮೂಲ ದೇವಸ್ಥಾನ ಅದು ಶಿವ ಮತ್ತೆ ನಾರಾಯಣ ಸ್ವಾಮಿ ಇರೋದು. ಅದು ಇಡೀ ಹೋಬ್ಳಿಗೆ ಸಂಬಂಧಪಟ್ಟದ್ದು, ಈಶ್ವರನ ದೇವಸ್ಥಾನ. ಹಂಗಾಗಿ ಗೌಡ್ರು ಇದ್ದಾಗ ಮಾಡ್ಕೊಡ್ತೀವಿ ಅಂದ್ರು, ಅವ್ರ ಪಾಪ ತೀರೋಗ್ಬಿಟ್ರು. ಹಂಗಾಗಿ ಇವರು ಒಪ್ಕೊಂಡಾರೆ. ದನಗಳು ಸ್ವಲ್ಪ ಈಗ ಮಾಡ್ಕೊಡ್ತೀನಿ ಅಂದಿದ್ದಾರೆ. ಮಾಡ್ಕೊಡ್ತೀನಿ, ಮನೋರ್ಗೂ ಮಾಡ್ಕೊಡ್ತೀನಿ ಒಪ್ಕೊಂಡಾರೆ. ಪೊಲಿಟಿಷಿಯನ್ ಆಗಲಿ ಅಂತ ನಮ್ಮನೇಲಿ ಮಾತಾಡಿರಲಿಲ್ಲ. ನಾನು ಇವಾಗ ಬರ್ಬೇಕಾದ್ರೆ ಈಚೆ ನೋಡಿದೆ, ಬ್ಲ್ಯಾಕ್ ಕಲರ್ ಕಾರ್ ನಿಂತಿತ್ತು. ಹಿಂದೆಗಡೆ ಮಿಷನ್ 31 ಅಂತ ಏನೋ ಇದೆ ಸರ್. ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡ್ಬೇಕಂತ ಅನ್ಕೊಂಡ್ವಿ. ವಿ ಹ್ಯಾವ್ ಅ ವರ್ಕ್ ಇನ್ ಪ್ರೋಗ್ರೆಸ್. ಅದು ಫೌಂಡೇಶನ್ ಹೇಗೆ ಹೋಗ್ತಿದೆ ಸರ್? ಫೌಂಡೇಶನ್ನ 90ನೇ ಇಸ್ವಿಯಲ್ಲೇ ಶುರು ಮಾಡಿದ್ವಿ. ಶುರು ಮಾಡಿದ್ದೇನಕ್ಕೆ ಅಂದರೆ, ರೂರಲ್ ಏನು ಜನರಿದ್ದಾರೆ, ಹಳ್ಳಿಯ ಜನರಿಗೆ ಏನಾದ್ರು ಹೆಲ್ಪ್ ಮಾಡಬೇಕಂತ ಶುರುವಾಯಿತು.